ರಸ್ತೆ ಬಳಿ ಇರುವ ಜೈಮಾರುತಿ ನಗರದಲ್ಲಿ ಇಲ್ಲಿನ ಸ್ಥಳೀಯ ಜನರ ಜೊತೆ ನಿಂತು ಹಸಿರು ಭೂಮಿ ಪ್ರತಿಷ್ಠಾನ ನಿರ್ಮಾಣ ಮಾಡಿದ್ದ ಮಿಯಾವಾಕಿ ಕಾಡಿನ ಗಿಡಗಳನ್ನು ಇಲ್ಲಿಯ ಸ್ಥಳೀಯರೇ ಜೆಸಿಬಿಯಲ್ಲಿ ಧ್ವಂಸ ಮಾಡಿದ್ದು, ಏಕೆ ಧ್ವಂಸ ಮಾಡಿದ್ದೀರಿ ಎಂದು ಕೇಳಿದರೆ ಶಾಸಕರೇ ಧ್ವಂಸ ಮಾಡಲು ಹೇಳಿದ್ದಾರೆ, ಯಾವನ್ನು ತಡಿದರೆ ತಡಿಲಿ ತಾಕತ್ತಿದ್ದಾರೆ ಎಂದು ಧಮಕಿ ಕೂಡ ಹಾಕಿದ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ. ಈ ಸುಂದರ ಮಿಯಾವಾಕಿ ಕಾಡನ್ನು ರಕ್ಷಿಸಬೇಕು ಎಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. ಜೈಮಾರುತಿ ನಗರದ ನಿವಾಸಿ ನಾಗೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಹಸಿರು ಭೂಮಿ ಪ್ರತಿಷ್ಠಾನದಿಂದ ಮತ್ತು ಜಯನಗರದ ಸ್ಥಳೀಯ ನಿವಾಸಿಗಳಿಂದ ಕಳೆದ ವರ್ಷ ಮಳೆಗಾಲದಲ್ಲಿ ಮಿಯಾವಾಕಿ ಕಾಡಿನ ಪುಟ್ಟಡವಿ ಸಿಸ್ಟಂನಲ್ಲಿ 100ರಿಂದ 120 ಗಿಡಗಳನ್ನು ಹಾಕಲಾಗಿತ್ತು. ಗಿಡ ಹಾಕುವ ಮೊದಲು ಇಲ್ಲಿನ ಸ್ಥಳೀಯ ನಿವಾಸಿಗಳ ಜೊತೆ ಸಭೆ ಕೂಡ ಮಾಡಲಾಗಿ ಎಲ್ಲರನ್ನು ಗಣನೆಗೆ ತೆಗೆದುಕೊಂಡು ಗಿಡ ನೆಟ್ಟು ಪೋಷಿಸಲಾಗಿತ್ತು. ಗಿಡ ನೆಡುವಾಗ ಎಲ್ಲರೂ ಒಟ್ಟಿಗೆ ಇದ್ದು ಖುಷಿಯಾಗಿದ್ದ ಸಮಯದಲ್ಲಿ ಏಕಾಏಕಿ ಜೆಸಿಬಿಯಲ್ಲಿ ಹಾಕಲಾಗಿದ್ದ 110 ಗಿಡಗಳನ್ನು ನೆಲಸಮ ಮಾಡಿದ್ದಾರೆ. ಇದನ್ನು ನೋಡಿದರೆ ಬೇಸರವಾಗುತ್ತದೆ. ಸ್ಥಳೀಯ ನಿವಾಸಿಗಳಿಂದಲೇ ಈ ಕೃತ್ಯ ಮಾಡಿರುವುದನ್ನು ನೋಡಿದರೆ ಸ್ಥಳೀಯರಿಗೆ ಪರಿಸರದ ಬಗ್ಗೆ ಆಸಕ್ತಿ ಇದೆಯೋ ಇಲ್ಲವೋ ಎನ್ನುವ ಅನುಮಾನವಿದೆ ಎಂದರು. ಸ್ಥಳೀಯರ ಉದ್ದೇಶ ಏನೆಂದರೆ ಗಿಡಗಳಿದ್ದರೆ ಹಾವು ಸೇರುತ್ತದೆ ಎಂದಿದ್ದು, ಆದರೆ ಗಿಡ ಹಾಕುವ ಮೊದಲೇ ತಿಳಿಸಿದ್ದರೆ ಗೊತ್ತಾಗುತ್ತಿತ್ತು. ಗಿಡ ಹಾಕಿದವರೇ ಇಂದು ನೆಲಸಮ ಮಾಡಿದ್ದಾರೆ ಎಂದು ದೂರಿದರು. ಪರಿಸರದ ಬಗ್ಗೆ ಆಸಕ್ತಿ ಇಲ್ಲದವರಿಗೆ ಇಂತಹ ಕೆಲಸ ಮಾಡಿದ್ದು, ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಒಂದು ಗಿಡ ಬೆಳೆಸುವುದಕ್ಕೆ ಎಷ್ಟು ಕಷ್ಟವಿದೆ ಎಂಬುದು ತಿಳಿದಿದೆ. ಇಲ್ಲಿನ ಸ್ಥಳೀಯ ಶಾಸಕರು ಈ ಗಿಡ ನೆಲಸಮ ಮಾಡಲು ಹೇಳಿದ್ದಾರೆ ಎಂದು, ನೆಲಸಮ ಮಾಡಿರುವವರು ನಮಗೆ ತಿಳಿಸಿದ್ದಾರೆ ಎಂದು ನಾವು ನಂಬುವುದಕ್ಕೆ ಆಗುವುದಿಲ್ಲ. ಶಾಸಕರು ಗಿಡ ಮರ ಕಡಿಯಲಿ ಎಂದು ಹೇಳಿದರೆ ನಾನು ನಂಬುವುದಿಲ್ಲ ಎಂದು ಹೇಳಿದರು. ಜೈಮಾರುತಿ ನಗರದ ನಿವಾಸಿಗಳಾದ ಮೋಹನ್ ಕುಮಾರ್ ಮಾತನಾಡಿ, ಮೊದಲು ಪಾರ್ಕ್ ಮಾಡಬೇಕೆಂದು ಮಾತನಾಡಲಾಗಿದ್ದು, ಆದರೆ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ. ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಯಿತು. ಕಳೆದ 2 ದಿನಗಳ ಹಿಂದೆ ಯಾರೋ ಬೆಂಕಿ ಹಾಕಿ ಮನೆಗೆ ತೊಂದರೆ ಆಯಿತು. ಈ ನಿಟ್ಟಿನಲ್ಲಿ ನಾವುಗಳು ತೀರ್ಮಾನ ಮಾಡಿ ನೀಟಾಗಿ ಶಿಸ್ತಾಗಿ ಮಾಡೋಣ ಎಂದು ಹೆಜ್ಜೆ ಇಟ್ಟಿದ್ದೇವೆ. ಇಲ್ಲಿ ಪಾರ್ಕ್ ಮಾಡಬೇಕು ಎಂದುಕೊಂಡಿದ್ದೇವೆ. ಶಾಸಕರು ಈ ಗಿಡ ತೆಗೀರಿ ಎಂದು ಹೇಳಿಲ್ಲ, ನಾವು ಕೇಳಿಲ್ಲ ಎಂದರು. ನಾವೇ ತೀರ್ಮಾನ ಮಾಡಿಕೊಂಡು ಗಿಡಗಳನ್ನು ಡೆಮೋಲಿಷ್ ಮಾಡಿರುವುದಾಗಿ ಹೇಳಿದರು. ಬಗ್ಗೆ ಆಸಕ್ತಿ ಇಲ್ದಿದ್ದವ್ರು ಈ ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ಯಾಕೆಂದ್ರೆ ಒಂದು ಗಿಡ ಬೆಳೆಸೋದು ಎಷ್ಟು ಕಷ್ಟ. ಎಲ್ಲರೂ ಗಿಡ ಬೆಳೆಸಿ ಅಂತಾರೆ. ಈ ತರ ಗಿಡ ಬೆಳೆಸಿದನ್ನ ಅವರು ಪೋಷಣೆ ಮಾಡೋದು ಬೇಡ, ಹೋಗ್ಲಿ ಅದನ್ನ ಇದು ಮಾಡೋದು, ಡೆಸ್ಟ್ರಾಯ್ ಮಾಡಿದ್ರಿಂದ ಏನ್ ಬಂತು ಅವ್ರಿಗೆ? ಶಾಸಕರೇನೋ ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಏನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಎಲ್ಲ ಶಾಸಕರು ಈ ರೀತಿ ಮಾಡಕ್ಕೆ ಒಪ್ಪಿಗೆ ಕೊಡ್ತಾರೆ ಅಂದ್ರೆ ಇದನ್ನ ನಾವು ನಂಬಲಿಕ್ಕೆ ಆಗೋದಿಲ್ಲ. ಶಾಸಕರು ಬೇಕಿದ್ರೆ ಬಂದು ಮಾತಾಡ್ಬೋದು. ಇಲ್ಲಿ ಇದನ್ನ ನೋಡಿ ನೈಜ ಪರಿಸ್ಥಿತಿ ನೋಡ್ರೆ ಗೊತ್ತಾಗ್ತದೆ ಅವರಿಗೆ. ಶಾಸಕರು ಯಾವ್ದಾದ್ರು ಗಿಡ ಮರ ಕಡೀರಿ ಅಂತ ಹೇಳ್ತಾರ? ಸುಳ್ಳು ಅಂತಾರೆ ಅದು ಅವ್ರು ಹೇಳ್ಬೇಕು. ಅವ್ರು ಹೇಳ್ತಾರೆ. ಈಗ ಅವರು ನೀವು ಮಾತಾಡ್ಸಿದ್ರೆ ಗೊತ್ತಾ? ಶಾಸಕರು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ಅವ್ರು ನಾಗೇಶ್ ಅಂತ ಹೇಳಿ ಸರ್, ನಾವು ಸ್ಥಳೀಯ ನಿವಾಸಿ ಚಿಕ್ಕವರು. ಇವರು ನೇತ್ರಾವತಿ ಅಂತ ಹೇಳಿ ಜಯನಗರ ಕಮಿಟಿ ವಾಮರಾಜ್ ಸರ್. ನಮಗೆ ಇಲ್ಲಿ ಪಾರ್ಕ್ ಮಾಡಕ್ಕೆ ಅವಾಗ ಇದು ಮಾಡ್ಕೊಡಿ ಅಂದ್ರೆ ನಗರಸಭೆಯಲ್ಲಿ ಕೊಟ್ಟು ಮೂವ್ ಮಾಡಿ. ಈಗ ಡೆಮಾಲಿಷ್ ಮಾಡಿದ್ದ ನಗರಸಭೆ ಕಡೆಯಿಂದ ನೀವು ಮಾಡಿದ್ದ? ನಾವು ಇಲ್ಲಿ ಜನಗಳು ಮಾಡ್ಬೋದ? ನಮಗೆ ತೊಂದರೆ ಆಗ್ತಾ ಇದೆ. ಗಿಡಗಳಿಲ್ಲ, ಹಾವು ಬೆಂಕಿ ಕೊಟ್ಟಿದ್ವಿ. ಇಲ್ಲ, ನಾವು ಮಾಡ್ಕೊಡಿ. ನಾವು ತೀರ್ಮಾನ ಮಾಡ್ಕೊಂಡು ಇಷ್ಟು ಜನ ಏನ್ ತೀರ್ಮಾನ ಮಾಡ್ಕೊಂಡು ಮತ್ತೆ ಅದೇ ತೀರ್ಮಾನದಲ್ಲಿ ಗಿಡ ಎಲ್ಲ ಸುಟ್ಟು ಹೋಗಿ ಯಾವ ಇರ್ಲಿಲ್ಲ. ಅದರಿಂದ ನಾವು ಡೆಮಾಲಿಷ್ ಮಾಡಿ ವೆಲ್ ಡಿಸೈನ್ ಮಾಡೋಣ. ಹಾವು ಹುಳ ಹುಟ್ಟ ಎಲ್ಲ ಜಾಸ್ತಿ ಇತ್ತು. ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ಕುಮಾರ್. ನಮ್ದು ಮಧುಸೂದನ್ ಅಂತ, ಮೇಡಮ್ ರಮೇಶ್ ಅಂತ. ಜೈಮಾರುತಿ ನಗರದ ನಿವಾಸಿಗಳಾದ ನೇತ್ರಾವತಿ, ಮಧುಸೂದನ್, ತಾರಕೇಶ್ವರಿ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.